ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಕಾಂಗ್ರೆಸ್ ಕಟ್ಟಾಳು ಪ್ರಖರ ವಾಗ್ಮಿ. ಇಂಥ ಕಾಂಗ್ರೆಸ್ ನಾಯಕನಿಗೆ ಒತ್ತುವರಿ ಕಂಟಕ ಎದುರಾಗ್ಬಿಟ್ಟಿದೆ. ಅಷ್ಟಕ್ಕೂ ಮಾಜಿ ಸ್ಪೀಕರ್ ಎದುರಿಸ್ತಾ ಇರುವಂತಹ ಸಮಸ್ಯೆಯ ವರದಿ ಏನು ನಾವು ತೋರಿಸ್ತೀವಿ. ಜಸ್ಟ್ ಹಾವ್ ಅ ಲುಕ್. 2 ದಶಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕಳೆದ 2 ದಶಕಗಳಿಂದ ಕೇಳಿ ಬರ್ತಾ ಇರೋ ಆರೋಪ ಅದು. ಅರಣ್ಯ ಒತ್ತುವರಿ ಮಾಡಿದ ಪ್ರಕರಣ ಅದು. ಇದೇ ಪ್ರಕರಣ ಇದೀಗ ಸರ್ವೆ ಹಂತಕ್ಕೆ ತಲುಪಿದೆ. ಹೊಸಹುಡ್ಯ ಗ್ರಾಮದಲ್ಲಿ ಸರ್ವೆ ಕಾರ್ಯ. ಮೊದಲ ದಿನದ ಸರ್ವೆ ಕಾರ್ಯ ಮುಕ್ತಾಯ. ಒತ್ತುವರಿ ಕಂಟಕ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಮಾಡಿದ ಆರೋಪವಿದೆ. ಜಿನಕಲಕುಂಟೆ ಅರಣ್ಯ ಪ್ರದೇಶದಲ್ಲಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2 ರಲ್ಲಿ 61.39 ಗುಂಟೆ ಅರಣ್ಯ ಭೂಮಿಯನ್ನ ಎನ್ಕ್ರೋಚ್ ಮಾಡಿರೋ ಆರೋಪ ಕೇಳಿಬಂದಿತ್ತು. ಸದ್ಯ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ಪರ ವಿರೋಧ ಹೋರಾಟಗಳು ಕಳೆದ 2 ದಶಕಗಳಿಂದ ನಡೆಯುತ್ತಲೇ ಇವೆ. ಈ ನಡುವೆ ಹೈಕೋರ್ಟ್ ಸರ್ವೆ ಮಾಡಿ ಮುಗಿಸಿ ಜನವರಿ 30ರ ಒಳಗಾಗಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಜಂಟಿ ಸರ್ವೆ ಮಾಡಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಹೊಸಹುಡ್ಯ ಗ್ರಾಮದಲ್ಲಿ ಸರ್ವೆ ನಡೆಸಲಾಯಿತು. ನಿನ್ನೆ ಬೆಳಗ್ಗೆ 9:30ರ ಹೊತ್ತಿಗೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ನೇತೃತ್ವದಲ್ಲಿ ಡಿಸಿಎಫ್ ಸರೀನಾ, ಡಿಡಿಎಲ್ಆರ್ ಸಂಜಯ್ ಹಾಗೂ ಅರ್ಜಿದಾರ ರಮೇಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸರ್ವೆ ಮಾಡಲಾಯಿತು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸರ್ವೆ ಕಾರ್ಯಕ್ಕೆ ತಕರಾರು ಎತ್ತಿದ್ರು. ಸರ್ವೆ ಕಾರ್ಯ ಕಂದಾಯ ಇಲಾಖೆ ಸರ್ವೆ ಚೈನ್ನಲ್ಲಿ ಮಾಡಬೇಕು, ಅರಣ್ಯ ಇಲಾಖೆಯ ಗಂಟರ್ ಚೈನ್ನಲ್ಲಿ ಮಾಡಲು ನನ್ನ ತಕರಾರಿದೆ ಅಂತ ಹೇಳಿದ್ರು. ನಾನು ಒತ್ತುವರಿದಾರನಲ್ಲ, ಖರೀದಿದಾರ ಅಂತ ಕಿಡಿಕಾರಿದ್ರು. ಸೆಲ್ಫ್ ಕಾನ್ಫಿಡೆನ್ಸ್ ಮಾಡ್ತೀನಿ. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ ಆ ಚೈನೇಜ್ ವ್ಯಾಲಿಡ್. ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತಿಗೂ ಗೋಮಾಳವನ್ನೇ. ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ಸುಮಾರು ಅರ್ಧ ಸರ್ವೆ ಮಾಡುವಷ್ಟರಲ್ಲೇ ಕತ್ತಲಾಯಿತು. ಹೀಗಾಗಿ ಸರ್ವೆ ಕಾರ್ಯವನ್ನ ಮುಂದೂಡಿ ಅಧಿಕಾರಿಗಳು ವಾಪಸ್ ತೆರಳಿದ್ರು. ಸಂಜೆವರೆಗೆ ಎಲ್ಲವನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸ್ಕೊಂತ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ, ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ, 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಗೊಂದಲದ ಗೂಡಾಗಿದ್ದ ಅರಣ್ಯ ಭೂಮಿ ಒತ್ತುವರಿ ವಿವಾದ ಸದ್ಯ ಜಂಟಿ ಸರ್ವೆ ಕಾರ್ಯ ಹಂತಕ್ಕೆ ತಲುಪಿದೆ. ರಮೇಶ್ ಕುಮಾರ್ ತಾವು ಖರೀದಿಸಿದ ಭೂಮಿಯನ್ನ ಉಳಿಸಿಕೊಳ್ತಾರಾ ಅಥವಾ ಅರಣ್ಯ ಇಲಾಖೆಗೆ ಬಿಟ್ಟು ಕೊಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಕಾಂಗ್ರೆಸ್ ಕಟ್ಟಾಳು ಪ್ರಖರ ವಾಗ್ಮಿ. ಇಂಥ ಕಾಂಗ್ರೆಸ್ ನಾಯಕನಿಗೆ ಒತ್ತುವರಿ ಕಂಟಕ ಎದುರಾಗ್ಬಿಟ್ಟಿದೆ. ಅಷ್ಟಕ್ಕೂ ಮಾಜಿ ಸ್ಪೀಕರ್ ಎದುರಿಸ್ತಾ ಇರುವಂತಹ ಸಮಸ್ಯೆಯ ವರದಿ ಏನು ನಾವು ತೋರಿಸ್ತೀವಿ. ಜಸ್ಟ್ ಹಾವ್ ಅ ಲುಕ್. ಎರಡು ದಶಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕಳೆದ 2 ದಶಕಗಳಿಂದ ಕೇಳಿ ಬರ್ತಾ ಇರೋ ಆರೋಪ ಅದು. ಅರಣ್ಯ ಒತ್ತುವರಿ ಮಾಡಿದ ಪ್ರಕರಣ ಅದು. ಇದೇ ಪ್ರಕರಣ ಇದೀಗ ಸರ್ವೆ ಹಂತಕ್ಕೆ ತಲುಪಿದೆ. ಹೊಸಹುಡ್ಯ ಗ್ರಾಮದಲ್ಲಿ ಸರ್ವೆ ಕಾರ್ಯ. ಮೊದಲ ದಿನದ ಸರ್ವೆ ಕಾರ್ಯ ಮುಕ್ತಾಯ. ಒತ್ತುವರಿ ಕಂಟಕ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಮಾಡಿದ ಆರೋಪವಿದೆ. ಜಿನಕಲಕುಂಟೆ ಅರಣ್ಯ ಪ್ರದೇಶದಲ್ಲಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2 ರಲ್ಲಿ 61.39 ಗುಂಟೆ ಅರಣ್ಯ ಭೂಮಿಯನ್ನ ಎನ್ಕ್ರೋಚ್ ಮಾಡಿರೋ ಆರೋಪ ಕೇಳಿಬಂದಿತ್ತು. ಸದ್ಯ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ಪರ ವಿರೋಧ ಹೋರಾಟಗಳು ಕಳೆದ 2 ದಶಕಗಳಿಂದ ನಡೆಯುತ್ತಲೇ ಇವೆ. ಈ ನಡುವೆ ಹೈಕೋರ್ಟ್ ಸರ್ವೆ ಮಾಡಿ ಮುಗಿಸಿ ಜನವರಿ 30ರ ಒಳಗಾಗಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಜಂಟಿ ಸರ್ವೆ ಮಾಡಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಹೊಸಹುಡ್ಯ ಗ್ರಾಮದಲ್ಲಿ ಸರ್ವೆ ನಡೆಸಲಾಯಿತು.
ನಿನ್ನೆ ಬೆಳಗ್ಗೆ 9:30 ಹೊತ್ತಿಗೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ನೇತೃತ್ವದಲ್ಲಿ ಡಿಸಿಎಫ್ ಸರೀನಾ, ಡಿಡಿಎಲ್ಆರ್ ಸಂಜಯ್ ಹಾಗೂ ಅರ್ಜಿದಾರ ರಮೇಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸರ್ವೆ ಮಾಡಲಾಯಿತು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸರ್ವೆ ಕಾರ್ಯಕ್ಕೆ ತಕರಾರು ಎತ್ತಿದ್ರು. ಸರ್ವೆ ಕಾರ್ಯ ಕಂದಾಯ ಇಲಾಖೆ ಸರ್ವೆ ಚೈನ್ನಲ್ಲಿ ಮಾಡಬೇಕು, ಅರಣ್ಯ ಇಲಾಖೆಯ ಗಂಟರ್ ಚೈನ್ನಲ್ಲಿ ಮಾಡಲು ನನ್ನ ತಕರಾರಿದೆ ಅಂತ ಹೇಳಿದ್ರು. ನಾನು ಒತ್ತುವರಿದಾರನಲ್ಲ, ಖರೀದಿದಾರ ಅಂತ ಕಿಡಿಕಾರಿದ್ರು. ಸೆಲ್ಫ್ ಕಾನ್ಫಿಡೆನ್ಸ್ ಮಾಡ್ತೀನಿ. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ ಆ ಚೈನೇಜ್ ವ್ಯಾಲಿಡ್ ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್, ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತಿಗೂ ಗೋಮಾಳವನ್ನೇ, ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ಸುಮಾರು ಅರ್ಧ ಸರ್ವೆ ಮಾಡುವಷ್ಟರಲ್ಲೇ ಕತ್ತಲಾಯಿತು. ಹೀಗಾಗಿ ಸರ್ವೆ ಕಾರ್ಯವನ್ನ ಮುಂದೂಡಿ ಅಧಿಕಾರಿಗಳು ವಾಪಸ್ ತೆರಳಿದ್ರು. ಸಂಜೆವರೆಗೆ ಎಲ್ಲವನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ, ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ, 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಗೊಂದಲದ ಗೂಡಾಗಿದ್ದ ಅರಣ್ಯ ಭೂಮಿ ಒತ್ತುವರಿ ವಿವಾದ ಸದ್ಯ ಜಂಟಿ ಸರ್ವೆ ಕಾರ್ಯ ಹಂತಕ್ಕೆ ತಲುಪಿದೆ. ರಮೇಶ್ ಕುಮಾರ್ ತಾವು ಖರೀದಿಸಿದ ಭೂಮಿಯನ್ನ ಉಳಿಸಿಕೊಳ್ತಾರಾ ಅಥವಾ ಅರಣ್ಯ ಇಲಾಖೆಗೆ ಬಿಟ್ಟು ಕೊಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.